Hi, welcome back to our channel. Today in this class we will discuss about our physics chapter, that is force and pressure, our seventh chapter, that is force and pressure. In the last seventh, you learnt about how the objects moves. When in 7th standard you learnt how the object moves. Yes, how objects move. In when you learnt in 7th standard, already you know about this concept, children. Yes, first, do you recall how we can decide whether an object is moving faster than other? Alva. First, we have to know what in the 7th class you know how the objects move. Then we have to discuss that how can we decide an object is faster or slower ಅಂತ ಹೇಳಿ ಯಾವ ಥರ ಡಿಸೈಡ್ ಮಾಡ್ತೀವಿ. How can we decide? We don't know. You don't know or no? Yes, by using suitable formulas we have to know, children. Yes, first, what does the distance moved by an object in unit time indicate? First topic is force, a push or pull. Okay, a force, a push or a pull. First, we know that what is push and what is pull. ಪುಷ್ ಪುಲ್ ಅನ್ನೋವಂಥದ್ದು ನೀವು ಲಾಸ್ಟ್ ಕ್ಲಾಸಸ್ಸಿಂದ ನೀವು ಕಲಿತಾ ಇದ್ದೀರಾ. ಏನು ಪುಷ್ ಪುಲ್ ಅಂತ ಅಂದರೆ? ಎಸ್, ಫಸ್ಟ್ ಒಂದು ಆ್ಯಕ್ಷನ್ ಲೈಕ್ ಪಿಕ್ಕಿಂಗ್, ಏನಾದರೂ ಒಂದು ಪಿಕ್ ಮಾಡೋವಂಥದ್ದು ಅಂತಂದರೆ ಏನಾದರೂ ಒಂದು ಕೀಳೋದು, ಓಪನ್ ಮಾಡೋವಂಥದ್ದು ಅಲ್ವಾ. ವಾಟ್ ಈಸ್ ದ ಎಕ್ಸಾಂಪಲ್ ಮೀನ್ಸ್ ಪಿಕ್, opening, shutting, okay, then kicking, hitting, you know these are examples. Then lifting, okay, then flicking. These are the examples for pusher pull. And already you are observed in our daily lives also, that is in hospitals we can observe, then and in malls. Okay, ಇಲ್ಲೆಲ್ಲ ನಾವು ಏನು ಮಾಡ್ತೀವಿ, ಪುಷ್ ಆರ್ ಪುಲ್ಲನ್ನು ಅಬ್ಸರ್ವ್ ಮಾಡ್ತೀವಿ. ದೆನ್ ಪುಷ್ ಆರ್ ಪುಲ್ ಅಂತ ಅಂದರೆ ಯಾವ ಥರ ಇರುತ್ತೆ? ಪುಷ್ ಪುಲ್ ಅಂತ ಅಂದರೆ ತಳ್ಳೋ ಅಂಥದ್ದು, ಈ ಥರ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ. ದೆನ್ ಪುಷ್ ಆರ್ ಪುಲ್ ಈಸ್ ಕ್ಯಾನ್ ವಿ ಸಿ ಇನ್ ಸೋ ಮೆನಿ ಟೈಮ್ಸ್, ಚಿಲ್ಡ್ರನ್. ಆ್ಯಂಡ್ ಫಸ್ಟ್, ಪುಲ್ಲಿಂಗ್ ಆರ್ ಆಫನ್ ಯೂಸ್ಡ್ ಟು ಡಿಸ್ಕ್ರೈಬ್ ಸರ್ಟೈನ್ ಟಾಸ್ಕ್ಸ್. ಓಕೆ, yes, what can we did means in the pulling, these are the task, this is one task to solve. Okay, then what we know in this tasks means in this task we know that we have to be follow ಅಲ್ವಾ. ಈ ಒಂದು ಟಾಸ್ಕ್ಸನ್ನು ನಾವು ಫಾಲೋ ಮಾಡಬೇಕಾಗಿರುತ್ತೆ ಮಕ್ಕಳೇ. Then each of these actions usually results in some kind of changes. Okay, some kind of changes ಅಲ್ಲಿ ನಾವು ಈ ಪುಷ್ ಮತ್ತು ಪುಲ್ಲನ್ನು ನಾವು ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ. ಈ ಒಂದು ಪುಷ್ ಆರ್ ಪುಲ್ ಅಂತ ಬಂದಾಗ ವಿ ಕ್ಯಾನ್ ಅಬ್ಸರ್ವ್ ದಟ್
It are the kinds of changes. It is the kinds of push or pull is a physics topic, and it is a kinds of ಚೇಂಜಸ್. ಓಕೆನಾ, ಇದು ಒಂದು ಚೇಂಜಸನ್ನು ಏನು ಮಾಡುತ್ತೆ, ಕಂಟ್ರೋಲ್ ಮಾಡೋ ಅಂಥದ್ದು ಇದಾಗಿರುತ್ತೆ. ದೆನ್ ನಾವು ಇದರಲ್ಲಿ ಈಗ ನಾವು ಇದು ನೋಡಬೇಕಂತ ಅಂದರೆ ನಾವು ತ್ರೀ ಎಕ್ಸಾಂಪಲ್ಸನ್ನು ನಾವು ಅಬ್ಸರ್ವ್ ಮಾಡೋಣ. ಫಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಒಬ್ಬ ಗೋಲ್ ಕೀಪರ್ ಏನನ್ನು ಸೇವ್ ಮಾಡ್ತಾನೆ, ಒಂದು ಗೋಲನ್ನು ಸೇವ್ ಮಾಡ್ತಾ ಇರೋದು. ಓಕೆನಾ, ಎ ಗೋಲ್ ಕೀಪರ್, ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ಎ ಗೋಲ್ ಕೀಪರ್ ಸೇವಿಂಗ್ ಅ ಗೋಲ್ ಅಲ್ವಾ, ಗೋಲನ್ನು ಸೇವ್ ಮಾಡ್ತಿರೋದು ಒಂದು ಗೋಲ್ ಕೀಪರ್. ಎರಡನೇ ನೋಡ್ಬೋದಾದರೆ ಹಾಕಿ ಪ್ಲೇಯರು ಬಾಲನ್ನು ಫ್ಲಿಕ್ ಮಾಡ್ತಾ ಇದ್ದಾನೆ, ಫ್ಲಿಕ್ಕಿಂಗ್ ಎ ಬಾಲ್ ಬೈ ಹಾಕಿ ಪ್ಲೇಯರ್. ಓಕೆ, ಫ್ಲಿಕ್ಕಿಂಗ್ ಬಾಲ್ ಇದನ್ನು ನೋಡಬಹುದು. ನೆಕ್ಸ್ಟ್ ಥರ್ಡ್ ನೋಡೋದಾದರೆ ಫೀಲ್ಡರ್ ಅಂತಲೇ ಫೀಲ್ಡರ್ ಇರ್ತಾರೆ, ಒಂದು ಕ್ರಿಕೆಟ್ ಆಡಬೇಕಾದ್ರೆ ಫೀಲ್ಡರ್ ಇರ್ತಾನೆ, ಅವನು ಬಾಲನ್ನು ಫೀಲ್ಡ್ ಮಾಡೋದು ನಾವು ನೋಡಬಹುದಾಗಿದೆ. As we know that this is about a push or pull. First we know what can we know means, first what is force. First you know about this is a basic thing, what is force, you know this. Yes, what is force? Force means a push or a pull on an object. A push or a pull or on an ಆಬ್ಜೆಕ್ಟ್, ಒಂದು ವಸ್ತುವಿನ ಪುಷ್ ಆರ್ ಪುಲ್ಲನ್ನು ಹೇಳೋದೇ ಈ ಒಂದು ಫೋರ್ಸ್ ಆಗಿರುತ್ತೆ ಮಕ್ಕಳು. ನೀವು ಯಾವ ಥರ ಇದನ್ನು ಗ್ಯಾಪ್ನ ಇಟ್ಕೊಳ್ಬೇಕು ಅಂತಂದರೆ, ಪುಷ್ ಆರ್ ಪುಲ್ ಅನ್ನೋ ಒಂದು ಆಬ್ಜೆಕ್ಟನ್ನು ನಾವು ಇಟ್ಕೊಂಡು ಅದನ್ನು ಫೋರ್ಸ್ ಆಗಿ ತಳ್ಳಿದ್ರೆ ದಟ್ ಈಸ್ ಅ ಫೋರ್ಸ್. ಓಕೆ, ಎಸ್ ಚಿಲ್ಡ್ರನ್, ಫಸ್ಟ್ ವಿ ನೋ ಅಬೌಟ್ ಫೋರ್ಸ್ ಆಲ್ರೆಡಿ. ದೆನ್ we come to the second topic, that is forces are due to an interaction. Yes, good, it is the right thing. Forces are due to an interaction. Yes, forces ಅನ್ನುವಂಥದ್ದು ಒಂದು ಇಂಟರಾಕ್ಷನ್ಗೆ ಡ್ಯೂ ಆಗುತ್ತೆ. ಓಕೆ, ದೆನ್ ಫೋರ್ಸಸ್ ಅನ್ನೋವಂಥದ್ದು ನಾವೀಗ ಫೋರ್ಸ್ ಅಂತ ಹೇಳಿದಾಗ ಇಟ್ ಈಸ್ ಅನ್ ಇಂಟರಾಕ್ಷನ್. ಓಕೆನಾ, ಸಪೋಸ್ ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ಕೊಡೋದಕ್ಕೆ ತುಂಬ ಇಚ್ಛಿಸ್ತೀನಿ. ಆ ಒಂದು ಇದು ಎಕ್ಸಾಂಪಲನ್ನು ನಾವು ಯಾವ ಥರ ಕೊಡಬಹುದು ಅಂತ ಅಂದರೆ, ಸಪೋಸ್ ಏನನ್ನು ತಗೊಳ್ಬೋದು, ಅ ಮ್ಯಾನ್ ಈಸ್ ಸ್ಟ್ಯಾಂಡಿಂಗ್ ಹಿಯರ್. ಸಪೋಸ್ ಅ ಮ್ಯಾನ್ ಈಸ್ ಸ್ಟ್ಯಾಂಡಿಂಗ್ ಹಿಯರ್ ಬಿಹೈಂಡ್ ಅ ಸ್ಟೇಷನರಿ ಕಾರ್ ಅಂತ ಹೇಳಿ ತಗೊಳ್ಳೋಣ. ಸ್ಟೇಷನರಿ ಕಾರ್ ಅಂತ ತಗೊಂಡ್ರೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಸ್ಟ್ಯಾಂಡ್ ಇನ್ ಬಿಹೈಂಡ್ ಅ ಸ್ಟೇಷನರಿ ಕಾರ್. ಓಕೆ, ನಂಗೆ ಕಾರ್ ಬಿಡ್ಸೋಕ್ಕೆ ಬರೋದಿಲ್ಲ, ಆದರೆ ಹೆಂಗೆ ಬೇಕು ಹಂಗೆ ಬಿಡಿಸಿದ್ದೀನಿ. ಸಾರಿ ಫಾರ್ ದಟ್, ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಮೆಥಡ್. ನಿಂಗೆ ಅರ್ಥ ಮಾಡಿಸೋದಕ್ಕೆ ಮಾತ್ರ ನಾನು ಆ ಥರ ಹೇಳ್ತಿರೋದಷ್ಟೇ. He is standing, suppose a man standing behind a stationary car. Will the car move due to his pressure? ಅಲ್ವಾ, ಕಾರು ಅದರ ಪ್ರೆಷರ್ಗೆ ಮೂವ್ ಆಗ್ತಾ ಇದೆ. ಸಪೋಸ್ ದ ಮ್ಯಾನ್ ಬಿಗಿನ್ಸ್ ಟು ಪುಷ್ ದ ಕಾರ್. ದ ಮ್ಯಾನ್ ಈಸ್ ಬಿಗಿನ್ ಟು ಪುಷ್ ದ ಕಾರ್, ದಟ್ ಈಸ್ ಹಿ ಅಪ್ಲೈಸ್ ಎ ಫೋರ್ಸ್. ಇವನು ಈ ಒಂದು ಕಾರ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದಾನೆ ಅಂತ. ಓಕೆ, ದ ಕಾರ್ ಮೇ ಬಿಗಿನ್ ಟು ಮೂವ್ ಇನ್ ದ ಡೈರೆಕ್ಷನ್ ಆಫ್ ದ ಅಪ್ಲೈಡ್ ಫೋರ್ಸ್. ಇವನು ಮಾಡ್ತಿರೋಂಥ ಅಪ್ಲೈಡ್ ಫೋರ್ಸಲ್ಲಿ ಈ ಒಂದು ಕಾರು ಬಿಗಿನ್ ಆಗುತ್ತೆ, ಅಪ್ಲೈ ಆಗುತ್ತೆ ಅಂತ ಹೇಳಿ ನಾವು ಹೇಳಬಹುದು ಮಕ್ಕಳೇ. ಅರ್ಥ ಆಯಿತಾ? ಇದು ಒಂದು ಇಂಟರಾಕ್ಷನ್ ಅಷ್ಟೇ. ಓಕೆ, ಎಸ್, ದೆನ್ ಇದೊಂದು ಎಕ್ಸಾಂಪಲ್ ಕೊಟ್ಟೆ. ಇನ್ನೊಂದು ಎಕ್ಸಾಂಪಲ್ ಏನು ಕೊಟ್ಟೆ, ಅ ಕಾರ್ ಬೀಂಗ್ ಪುಶ್ಡ್ ಬೈ ಅ ಮ್ಯಾನ್, ದಟ್ಸ್ ಇಟ್. ಓಕೆ, ನೆಕ್ಸ್ಟ್ we learnt about next topic, that is also force due to an interaction. ಇನ್ನೊಂದು ಎಕ್ಸಾಂಪಲನ್ನು ಕೊಡಬೇಕಾದ್ರೆ ಯಾವ ಥರ ಕೊಡೋಣ, ಫೈಟಿಂಗ್ ಅಂತ ತಗೊಳ್ಳೋಣ. ಓಕೆನಾ,
ಯು ಆರ್ 8th ಸ್ಟ್ಯಾಂಡರ್ಡ್ ನೋ. ಎಸ್, ಫೈಟಿಂಗ್ ಆಫ್ ಫ್ರೆಂಡ್ಸ್ ಅಂತ ತಗೊಳ್ಳೋಣ. ಫೈಟಿಂಗ್ ಆಫ್ ಫ್ರೆಂಡ್ಸ್ ಅಂತ ತಗೊಂಡ್ರೆ ಯು ಆರ್ ಫೈಟಿಂಗ್ಸ್ ಅಲ್ವಾ, ಫೈಟರ್ಸ್ ನೀವು. ಫೈಟ್ ಮಾಡಬೇಕಾದ್ರೆ ನೀನು ಅವನಿಗೆ ತಳ್ತೀಯ ಅಲ್ವಾ. ಈ ಕಡೆ ಇದನ್ನು ಎಕ್ಸಾಂಪಲ್ ಇದನ್ನು ಬಿಡ್ಸೋಕ್ಕೆ ಬರುತ್ತಾ ನೋಡೋಣ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ. ಇದು ಕೈ ಅಂದ್ಕೊಳ್ಳಿ. ಎಸ್, ಇವನಿಗೆ ತಳ್ತಾನೆ, ಇವನು ಅವನಿಗೆ ತಳ್ತಾನೆ, ಇಲ್ಲಿ ಫೋರ್ಸ್ ಅಪ್ಲೈ ಆಗಿ ಇವನು ಬೀಳ್ತಾನೆ, ನೀನು ಬೀಳ್ತೀಯ. ಈ ಥರ ಹೇಳಿ ನಾವು ಈ ಥರ ಏನು ಮಾಡ್ಕೊಳ್ಬಹುದು, ಇದನ್ನು ನಾವು ಈ ಥರ ಕಂಡುಹಿಡಿತಾ ಹೋಗ್ಬೋದು. ಆಯಿತಾ. ಈ ಒಂದು ಕಂಪ್ಯೂಟರಲ್ಲಿ ಮಾಡೋದಕ್ಕೆ ಆಗ್ತಿಲ್ಲ, ಸಾರಿ ಫಾರ್ ಮೈ ಡಿಸ್ಟರ್ಬೆನ್ಸ್. ಯಾಕಪ್ಪ ಅಂತಂದರೆ ವಿ ಹ್ಯಾವ್ ಟು ಎರೇಸ್, ದಟ್ಸ್ ಇಟ್ ನೋ. ಎರೇಸ್ ಮಾಡಬೇಕಾಗುತ್ತೆ, ಆದರೆ ಸಾರಿ ಏನು ಮಾಡೋದಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನಾವು 3 ಸಿಚುಯೇಷನ್ಸನ್ನು ನೋಡ್ದು. ಒಂದು ಸಿಚುಯೇಷನು ಬಿಹೈಂಡಿಂಗ್ ಕಾರ್ ಸ್ಟೇಷನರಿ, ಮ್ಯಾನ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಎ ಸ್ಟೇಷನರಿ ಸಿಚುಯೇಷನ್ಸನ್ನು ನೀವು ಬರ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಫಾರ್ ಫೋರ್ಸ್ ಡ್ಯೂ ಟು ಆ್ಯನ್ ಇಂಟರಾಕ್ಷನ್ ಬರ್ಕೊಳ್ಳಿ. ಎಕ್ಸಾಂಪಲ್ ಇನ್ ಯುವರ್ ರನ್ನಿಂಗ್ ನೋಟ್ಬುಕ್, ಅ ಮ್ಯಾನ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಎ ಸ್ಟೇಷನರಿ ಕಾರ್. ನಾನು ಓನಾಗಿ ಎಕ್ಸಾಂಪಲ್ ಕೊಡೋದ್ರಿಂದ ಮರ್ತು ಹೋಗುತ್ತೆ, ಆದ್ದರಿಂದ ಬೇಗ ಬರ್ಕೊಳ್ಳಿ. ದೆನ್ ಸೆಕೆಂಡ್ ಎಕ್ಸಾಂಪಲ್, ಎ ಕಾರ್ ಬೀಯಿಂಗ್ ಪುಷ್ಡ್ ಅಂತಂದರೆ ಇದು ಯಾವ ಥರ ಇದೆ ಅಂತ ಅಂದರೆ ಇದು, ಎಸ್ ವೆರಿ ಗುಡ್. ನಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಇದು, ಆ್ಯಕ್ಟಿವ್ ವಾಯ್ಸ್ ಪಾಸಿವ್ ವಾಯ್ಸ್ ಇನ್ ಇಂಗ್ಲೀಷ್. ಬೀಯಿಂಗ್ ಬಂದಿದೆ ಅಲ್ವಾ. ಅ ಕಾರ್ ಬೀಯಿಂಗ್ ಪುಷ್ಡ್ ಬೈ ಅ ಮ್ಯಾನ್. ನೀವು ನೋಡಿ ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇನ್ ಇಂಗ್ಲೀಷ್ ಗ್ರಾಮರ್, ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ದೆನ್ ಥರ್ಡ್ ಲಾಸ್ಟ್ ಎಕ್ಸಾಂಪಲ್, ಫೈಟಿಂಗ್ ಆರ್ ಏನು ಫೈಟಿಂಗ್ ಅಂತಲೂ ನೀವು ಇದನ್ನು ಕ್ಯಾರಿ ಮಾಡಬಹುದು. ಆರ್ ನೀವೇನಂತ ಹೇಳ್ಬೋದು ಅಂತಂದರೆ ಹೂ ಈಸ್ ಪುಷಿಂಗ್ ಹೂ, ಈ ಥರನೂ ಹೇಳ್ಬೋದಲ್ವಾ. ಯಾರಿಗೆ ಪುಷ್ ಮಾಡಿದ್ದು ಗೊತ್ತಿಲ್ಲ ಜಗಳ ಆಡಬೇಕಾದ್ರೆ, ಹೂ ಈಸ್ ಪುಷಿಂಗ್ ಹೂ. ಓಕೆ. ಎಸ್ ಚಿಲ್ಡ್ರನ್, ಇನ್ ದ 2 ಸಿಚುಯೇಷನ್ಸ್ we have known here an applying force on each other. Is it also true for the man and the friends fightings? From this example we can infer that at least 2 objects must interact for a force to come into play alva. At least 2 forces interact ಆಗಿದೆ. Thus an interaction of one object with another object ಏನಾಗುತ್ತೆ, ಒಂದು ಫೋರ್ಸನ್ನು 2 ಆಬ್ಜೆಕ್ಟ್ ಜೊತೆಗೆ ರಿಸಲ್ಟ್ ಮಾಡಿದೆ. ಓಕೆ ಚಿಲ್ಡ್ರನ್. ಎಸ್. ದೆನ್ ನೆಕ್ಸ್ಟ್ ಟಾಪಿಕ್ we are going to learn, that is third topic, exploring force. How to exploring force we have to learn. ಓಕೆನಾ. ಈಗ ನಿಮಗೆ ಫಸ್ಟ್ ಎಕ್ಸ್ಪ್ಲೋರಿಂಗ್ ಫೋರ್ಸ್ ಅಂತ ಬಗ್ಗೆ ಹೇಳೋದ್ರೆ ಬೇಡ, ರೀಡ್ ಮಾಡ್ತಾ ಹೋಗೋದು. ಓಕೆನಾ. ಏನು ಎಕ್ಸ್ಪ್ಲೋರಿಂಗ್ ಫೋರ್ಸ್ ಅಂತಂದರೆ ಅನ್ವೇಷಿಸುವಂತಹ ಶಕ್ತಿಯನ್ನು ನಾವು ಎಕ್ಸ್ಪ್ಲೋರಿಂಗ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ. ಏನು ಎಕ್ಸಾಂಪಲನ್ನು ನಾನೀಗ ಒಂದು ಎಕ್ಸಾಂಪಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಎಕ್ಸಾಂಪಲನ್ನು ನೀವು ನೋಡಿದ್ರೆ ನಿಮಗೆ ಅದು ಆರಾಮಾಗಿ ಜ್ಞಾಪನ ಬರುತ್ತೆ, ಅಥವಾ ಅರ್ಥನೂ ಕೂಡ ಆಗುತ್ತೆ ಅಂತ ಹೇಳ್ಬೋದು ಮಕ್ಕಳೇ. ಈ ಒಂದು ಎಕ್ಸ್ಪ್ಲೋರಿಂಗ್ ಫೋರ್ಸ್ ಅಂತ ಬಂದಾಗ ನಾವು ಏನನ್ನು ತಗೊಳ್ಬಹುದು, ಒಂದು ರೋಪನ್ನು ತಗೊಳ್ಬೋದು. ಇಲ್ಲಿ ಒಂದು ಸ್ಟ್ಯಾಂಡಿಂಗ್ ಏನು ಒಂದು ಪೋಲ್ ನಿಂತಿದೆ, ಆ್ಯಂಡ್ ಇಲ್ಲಿ ಒಂದು ಕಡ್ಡಿ ಈ ಥರ ಹಾಕಿದ್ದೀವಿ. ಇಲ್ಲಿ ಒಂದು ಪೋಲ್ ನಿಂತಿದೆ ಈ ಸ್ಟ್ರೈಟ್, ಇಲ್ಲಿ ಕಡ್ಡಿ ನಿಲ್ಲಿಸಿ ಕಟ್ಟಿರೋವಂಥದ್ದು. ಇಲ್ಲಿ ನಾವು ನೋಡ್ಬೋದು 3 ಬಾಯ್ಸನ್ನು ನಾವು ನೋಡೋಣ. ಇಲ್ಲೂ 3 ಬಾಯ್ಸ್, ಈ ಕಡೆನೂ 3 ಗರ್ಲ್ಸ್, 3 ಬಾಯ್ಸ್ 3 ಗರ್ಲ್ಸ್. ಯಾಕೆ ನಮ್ಮ ಹುಡುಗಿರು ಬೇಜಾರು ಮಾಡ್ಕೊಳ್ಳೋದು ಬೇಡ ಅಲ್ವಾ. 3 ಬಾಯ್ಸ್ 3 ಗರ್ಲ್ಸನ್ನು ನಾವಿಲ್ಲಿ ನೋಡ್ದೋ. ಇಲ್ಲಿ ಹಗ್ಗ ಕಟ್ಟಿದ್ದೀವಿ, ರೋಪನ್ನು ಕಟ್ಟಿದ್ದೀವಿ. ಇಲ್ಲಿ ಯಾರು ಜಾಸ್ತಿ ಫೋರ್ಸನ್ನು ಅಪ್ಲೈ ಮಾಡಿ ಎಳಿತಾರೆ, ಇವ್ರು ಅಪ್ಲೈ ಮಾಡಿದರೆ
ಇವ್ರು ಜೋರಾಗಿ ಎಳೆದ್ರೆ ಇವ್ರು ಬೀಳ್ತಾರೆ, ಇವ್ರು ಜೋರಾಗಿ ಎಳೆದ್ರೆ ಇವ್ರು ಬೀಳ್ತಾರೆ. ಇಲ್ಲಿ ಆ ಒಂದು ಶಕ್ತಿಯನ್ನು, ಇಲ್ಲಿ ಆ ಫೋರ್ಸನ್ನು ಎಕ್ಸ್ಪ್ಲೋರಿಂಗ್ ಫೋರ್ಸ್ ಅಂತ ಹೇಳಿ ಕರಿತಿರೋದು. ಓಕೆನಾ. ಇದಕ್ಕೆ ನಾವೇನಂತ ಕಳ್ಬೋದು, ದ ರೋಪ್ ಮೇ ನಾಟ್ ಮೂವ್ ಇಫ್ ದ ಟೂ ಟೀಮ್ಸ್ ಪುಲ್ ಅಟ್ ವಿತ್ ಅ ಈಕ್ವಲ್ ಫೋರ್ಸ್. ಅಲ್ವಾ, ಮೂವ್ ಆಗಲ್ಲ. ಯಾಕೆ? ಅವರು ಈಕ್ವಲ್ ಫೋರ್ಸಲ್ಲಿ ಎಳಿತಾ ಇರ್ತಾರೆ, ಮೂವ್ ಆಗಲ್ಲ. ಈಕ್ವಲ್ ಫೋರ್ಸಲ್ಲಿ ಎಳಿಲಿಲ್ಲ ಅಂತಂದರೆ ಇವರು ಈ ಕಡೆ ದಬಾಕ್ಕೊತಾರೆ, ಇವ್ರು ಈ ಕಡೆ ದಬಾಕ್ಕೊತಾರೆ. ಎಸ್, ನೆಕ್ಸ್ಟ್ ಈ ಥರ ಆಯ್ತಲ್ವಾ. ದೆನ್ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ನಾನಿಲ್ಲಿ ನಿಮಗೆ ಒಂದು ಡಯಾಗ್ರಾಮನ್ನು ಬರೆದು ತೋರಿಸಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದರೆ ನೋಡ್ಬೋದು. ಈ ಒಂದು ಡಯಾಗ್ರಾಮನ್ನು ನೀವು ತಿಳ್ಕೊಂಡ್ರಿ. ಈಗ ನೀವು ನೋಡಬೇಕಾಗಿರೋ ಅಂಥದ್ದು, ಇಲ್ಲಿ ಫೋರ್ಸ್ ಅಪ್ಲೈಡ್ ಆನ್ ಆ್ಯನ್ ಆಬ್ಜೆಕ್ಟ್ ಇನ್ ದ ಸೇಮ್ ಡೈರೆಕ್ಷನ್ ಹ್ಯಾಡ್ ಟು ಒನ್ ಅನದರ್. ಅಲ್ವಾ, ಫೋರ್ಸು ಸೇಮ್ ಡೈರೆಕ್ಷನಲ್ಲಿ ಅಪ್ಲೈ ಆದರೆ ಆ ಒಂದು ಆಬ್ಜೆಕ್ಟು ಏನೂ ಆಗೋದಿಲ್ಲ ಅಲ್ವಾ. ಈಗ ನಾವು ರೀಕಾಲ್ ಮಾಡ್ಕೊಳ್ಬೇಕು ಏನಂತ. ಏನಾಯಿತು, ಯಾವಾಗ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಹೆವಿ ಬಾಕ್ಸನ್ನು ಇಟ್ಕೊಂಡು ಪುಷ್ ಮಾಡ್ತೀವೋ ಅದು ಸೇಮ್ ಡೈರೆಕ್ಷನಲ್ಲಿ ಹೋಗುತ್ತೆ ಅಲ್ವಾ ಮಕ್ಕಳೇ. ಅದು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಕ್ಟಿವಿಟಿ 7 ನಿಮ್ಮ ಎಲ್ಲ ಟೆಕ್ಸ್ಟ್ ಬುಕ್ ತೆಗ್ದು ನೋಡ್ತಾ ಇದ್ದೀರಾ ಅಂದ್ಕೊತೀನಿ. ಆ ಒಂದು ಆ್ಯಕ್ಟಿವಿಟಿ 7.2 ನೀವೆಲ್ಲರೂ ಅಬ್ಸರ್ವ್ ಮಾಡಬಹುದು. ನೋಡಿ, ನೀವು ಇದನ್ನು ನೋಡ್ತಾ ಇದ್ದೀರಲ್ವಾ. ಇಲ್ಲಿ ಏನಾಗ್ತಾ ಇದೆ, 2 ಬಾಯ್ಸನ್ನು ನಾವು ನೋಡ್ಬೋದು. ಈ 2 ಬಾಯ್ಸನ್ನು ನಾವು ನೋಡಬಹುದು. ಇಲ್ಲಿ 2 ಬಾಯ್ಸನ್ನು ನೋಡಿ, ಇಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಈ ಒಂದು 2 ಬಾಯ್ಸ್ ಈ ಹೆವಿ ಬಾಕ್ಸನ್ನು ಪುಲ್ ಮಾಡ್ತಾ ಇದ್ದಾರೆ, ಇವರು ಈಕ್ವಲ್ ಡೈರೆಕ್ಷನಲ್ಲಿ ಪುಲ್ ಮಾಡ್ತಾ ಇರೋದನ್ನು ನೀವು ನೋಡ್ಬೋದು. ಓಕೆನಾ. ಎಸ್, ಈಗ ನಮ್ಗೇನು ಬೇಕು, ಇನ್ 2 ಫೋರ್ಸಸ್ ಆ್ಯಕ್ಟ್ ಏನಾಗ್ತಾ ಇದೆ, ಇನ್ ಆಪೋಸಿಟ್ ಡೈರೆಕ್ಷನ್ ಆನ್ ಎ ಆಬ್ಜೆಕ್ಟ್ ಏನಾಗ್ತಾ ಇದೆ ಅಂತಂದರೆ, ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಫೋರ್ಸಸ್. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಅಂತ ಬಂದರೆ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಬಿಟ್ವೀನ್ ದ 2 ಫೋರ್ಸಸ್. ಓಕೆನಾ. ವಾಟ್ ಡಿಡ್ ಯು ಅಬ್ಸರ್ವ್ ಇನ್ ದ ಆ್ಯಕ್ಟಿವಿಟಿ 7.4 ಅಂತಂದು ಈಗ ನೀವು ನೋಡಿದ್ರಲ್ವಾ ಆ್ಯಕ್ಟಿವಿಟಿ. ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ವೆನ್ ಬೋತ್ ಆಫ್ ದ 2 ಬಾಯ್ಸಸ್ ಫ್ರೆಂಡ್ಸಸ್ ಆರ್ ಬಾಯ್ಸ್ were pushing the heavy box from opposite direction. ಅಲ್ವಾ, ಆಪೋಸಿಟ್ ಡೈರೆಕ್ಷನ್. ಇವನು ಇಲ್ಲಿ ನಿಂತಿದ್ದಾನೆ, he is standing here. ಓಕೆನಾ. ನೆಕ್ಸ್ಟ್ ದೇರ್ ಇಸ್ ಅ ಬಾಕ್ಸ್. ಇದೇ ಥರ ಇರೋವಂಥದ್ದು ಬಾಕ್ಸು, ಆ ಥರ ಇರೋದಿಲ್ಲ ಈ ಬಾಕ್ಸು. ದೆನ್ he is standing one another. ಆಪೋಸಿಟ್ ಡೈರೆಕ್ಷನ್ ಸ್ಟ್ಯಾಂಡ್ ಆಗಿದ್ದಾರೆ. ಈ ಆಪೋಸಿಟ್ ಡೈರೆಕ್ಷನಿಂದ ಇವನು ಈ ಕಡೆ ತಳ್ತಾ ಇದ್ದಾನೆ. ಇವನು ಎಲ್ಗೂ ಹೋಗ್ತಿಲ್ಲ, ಈ ರೆಸ್ಟ್ ಪೊಸಿಷನಲ್ಲೇ ನಿಂತಿದ್ದಾನೆ. ಓಕೆನಾ. ಎಸ್ ಚಿಲ್ಡ್ರನ್, ದ ನೆಕ್ಸ್ಟ್ ಟಾಪಿಕ್ ವಿ ಹ್ಯಾವ್ ಟು ಮೂವ್ ದಟ್ magnitude. You know about magnitude. What is magnitude? What do you mean by magnitude? Magnitude is nothing but a value. Okay, magnitude is nothing but a value. Okay, a magnitude means a value children, not a all. ಏನು ಅಲ್ಲ, ಮ್ಯಾಗ್ನಿಟ್ಯೂಡ್ ಅಂತ ಅಂದರೆ ಒಂದು ವ್ಯಾಲ್ಯೂ ಅಂತಾನೆ ನಾವು ಅದನ್ನು ಡಿಫೈನ್ ಮಾಡಬಹುದು. ಓಕೆನಾ. ಎಸ್ ಸರ್, ಏನು ಮ್ಯಾಗ್ನಿಟ್ಯೂಡ್ ಅಂತ ಅಂದರೆ, ಪ್ಲೀಸ್ ಟೆಲ್ ಮೀ ಎನಿ ಒನ್ ಆಫ್ ಯು ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ಆಲ್ಸೋ ಸಿ. ವೆನ್ ಮೀನ್ಸ್ ಟುಡೇ ಯಾವಾಗ ಬರುತ್ತೆ, ಇವತ್ತೇ ಅಲ್ವಾ ಬರೋದು. ಎಸ್, ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್. ಎಸ್, ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಮೀನ್ಸ್ the strength of a force is usually expressed by its magnitude. Means magnitude anta andre the strength of a force. Strength of a force anta andre magnitude. Strength of a force anta bandre adu ಒಂದು ವ್ಯಾಲ್ಯೂ ಅಂತಾನೆ ಅರ್ಥ ಆಗಿರುತ್ತೆ. ಓಕೆನಾ. ದಟ್ ಮೀನ್ಸ್ ಅ ವ್ಯಾಲ್ಯೂ. ಓಕೆನಾ. ದೆನ್ ಇಲ್ಲಿ ಫಿಸಿಕ್ಸ್ ಅನ್ನೋವಂಥದ್ದು ನಾನು ಪೇಜಸ್ ಬೇರೆ ಹೋಗ್ತಾ ಇದೆ, ಸಾರಿ. ದೆನ್ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ದ 4th ಟಾಪಿಕ್,
force. A force can change the state of motion. Okay, ಏನು ಹಿಂಗಂತ ಅಂದರೆ ವಾಟ್ ಯು ಮೀನ್ ಬೈ ದಿಸ್? ಸಾರಿ, ಈಗ ನೀವು ಏನರ ಬಗ್ಗೆ ನೋಡೋಣ ಅಂತಂದರೆ ಮಸ್ಕ್ಯುಲರ್ ಫೋರ್ಸ್ ಬಗ್ಗೆ ನಾವಿವಾಗ ನೋಡೋಣ. ಓಕೆನಾ? ಮಸ್ಕ್ಯುಲರ್ ಫೋರ್ಸ್. ಮಸ್ಕ್ಯುಲರ್ ಫೋರ್ಸ್ ಏನು ಮಸ್ಕ್ಯುಲರ್ ಫೋರ್ಸ್ ಅಂತ ಅಂದರೆ ವಾಟ್ ಡು ಯು ಮೀನ್ ಬೈ ಮಸ್ಕ್ಯುಲರ್ ಫೋರ್ಸ್? ಎನಿ ಒನ್ ಆಫ್ ಯು can tell what is meant by muscular force? Before completing the muscular force, we will learn once again that is about the force. Okay, because the force in the force topic we have to cover few more topics. That's why please tell me fast what is meant by muscular force. Yes, muscular force means it involves the action of muscles. What do you mean by muscular force? Means it involves the action of muscles. ನಮ್ಮ ಒಂದು ಮಸಲ್ಸ್ನ ಆ್ಯಕ್ಷನನ್ನು ಇದು ಇನ್ವಾಲ್ವ್ ಮಾಡುತ್ತೆ. ನಾಟ್ ಆಲ್, ಏನೂ ಅಲ್ಲ, ಮಸಲ್ಸ್ನ ಒಂದು ಆ್ಯಕ್ಷನನ್ನು ಇದು ಇನ್ವಾಲ್ವ್ ಮಾಡುತ್ತೆ. ಇನ್ನೊಂದು ಅನಿಮಲ್ಸು, ಈ ಮಸ್ಕ್ಯುಲರ್ ಫೋರ್ಸಿಗೆ ಅನಿಮಲ್ಸನ್ನು ಯೂಸ್ ಮಾಡಬಹುದು. ಅನಿಮಲ್ಸನ್ನು ನಾವು ಈ ಒಂದು ಮಸ್ಕ್ಯುಲರ್ ಫೋರ್ಸಿಗೆ ಯೂಸ್ ಮಾಡಬಹುದು. ಫೋರ್ಸ್ ಯಾಕೆ ಅಂತ ಅಂದರೆ ಇದು ಬೇರೆ ಬೇರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮತ್ತು ಬೇರೆ ಬೇರೆ ಟಾಸ್ಕ್ಸನ್ನು ಇದು ಕ್ಯಾರಿ ಮಾಡುತ್ತೆ. ಇಷ್ಟೇ ಮಸ್ಕ್ಯುಲರ್ ಫೋರ್ಸ್ ಬಗ್ಗೆ ನೀವು ಇನ್ನೇನು ತಿಳ್ಕೊಳ್ಳೋ ಹಾಗಿಲ್ಲ. ಓಕೆನಾ? ಮಸ್ಕ್ಯುಲರ್ ಫೋರ್ಸ್ ಅಂತ ಅಂದರೆ ಇದು ಮಸಲ್ಸನ್ನು ಇನ್ವಾಲ್ವ್ ಮಾಡುತ್ತೆ. ಇನ್ನೊಂದು ಅನಿಮಲ್ಸು ಅದರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮತ್ತು ಬೇರೆ ಬೇರೆ ಟಾಸ್ಕ್ಸನ್ನು ಏನು ಮಾಡುತ್ತೆ, ಇದು ಕ್ಯಾರಿ ಮಾಡುತ್ತೆ. ಈಗ ನೆಕ್ಸ್ಟು ಬಿಫೋರ್ ಗೋಯಿಂಗ್ ಟು ಫ್ರಿಕ್ಷನ್ ವಿ ಲರ್ನ್ಟ್ ಅಬೌಟ್ ಫೋರ್ಸ್ ಫಸ್ಟ್. ಆಲ್ರೆಡಿ ನಿಮಗೆ ಗೊತ್ತು ಈಗ ಫೋರ್ಸ್ ಅಂತ ಅಂದ್ರೇನು. ಇಟ್ ಈಸ್ ಅ ಪುಷ್ ಆರ್ ಪುಲ್ ಆರ್ ಅನ್ ಆಬ್ಜೆಕ್ಟ್ ಅಂತ ಹೇಳಿ. ಪುಷ್ ಅಂತ ಅಂದರೆ ನಿಮ್ಗೆ ಗೊತ್ತಾ? ಎಸ್, ಇದನ್ನು ನಾನು ಹೇಳೋದು ಮರ್ತೆ, ಸಾರಿ ಫಾರ್ ಮೈ ಓಕೆನಾ. ಪುಷ್ ಮತ್ತು ಪುಲ್ ಅನ್ನೋವಂಥ ಎರಡು ಆಬ್ಜೆಕ್ಟ್ಸ್ಗಳನ್ನು ನೀವು ಫೋರ್ಸಲ್ಲಿ ನೋಡ್ತೀರಾ ಅಲ್ವಾ? ಏನು ಪುಷ್ ಪುಲ್ ಅಂತಂದರೆ ನಿಮಗೆ ಗೊತ್ತಾ? ಎಸ್, ಈಗ ನಾನು ಹೇಳ್ತೀನಿ ಪುಷ್ ಅಂತ ಅಂದರೆ ಏನು, ಪುಲ್ ಅಂತ ಅಂದರೆ ಏನು ಅಂತ ಹೇಳಿ. ಓಕೆನಾ? ಫಸ್ಟ್ ಪುಷ್. ಏನು ಪುಷ್ ಅಂತ ಅಂದರೆ? ಪುಷ್ ಈಸ್ ನಥಿಂಗ್ ಬಟ್ ವೆನ್ ಆ್ಯನ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಅಪ್ಲೈಯರ್ ಫೋರ್ಸ್. ವೆನ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಅಪ್ಲೈಯರ್ ಫೋರ್ಸ್ ಅಂತಂದರೆ ಎಲ್ಲಿಗೆ ಅಪ್ಲೈ ಮಾಡಿರುತ್ತೆ ಆ ಆಬ್ಜೆಕ್ಟ್ಸು ಆ ಕಡೆ ಮೂವ್ ಆಗೋದಕ್ಕೆ. ಈಗ ಒಂದು ಇಲ್ಲಿ ಗಾಡಿ ಇದೆ ಅಂತ, ಏನೋ ಒಂದು ಕಾರ್ ಇದೆ ಅಂತ ಅಂದರೆ ಈ ಕಾರು ಈ ಕಡೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಅಪ್ಲೈಡ್ ಫೋರ್ಸಿಗೆ ಮೂವ್ ಆಗೋದು. ಎಸ್, ದೆನ್ push means, what do you mean by push? Push is nothing but when an object is moving away from the applier force. ಬರ್ಕೊಳ್ಬೇಕು. When an object is moving away from the applier ಫೋರ್ಸ್. ಇಷ್ಟು ಓಕೆನಾ? ಇದು ಬರ್ಕೊಳ್ಬೇಕು. ಅಲ್ಲಿ ಬರೆದಿರೋ ಅಂಥದ್ದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ, ಏನಪ್ಪ ಅಂತಂದರೆ ನಾನು ಇಲ್ಲಿ ಪೆನ್ನಲ್ಲಿ ಬರಿತಾ ಇರೋವಂಥದ್ದು ಕಂಪ್ಯೂಟರಿನಲ್ಲಿ, ಆದ್ದರಿಂದ ಹಾಗೆ ಬರ್ತಾ ಇದೆ, ಸಾರಿ. ಎಸ್, ಈಗ ನಿಮಗೆ ಫೋರ್ಸ್ ಅಂತ ಅಂದರೆ ನಾನು ಅಲ್ಲಿ ಆಗಲೇ ಸ್ವಲ್ಪ ಹೇಳಿದ್ದೆ ಅಷ್ಟೇ. ಈಗ ಬರ್ತಾ ಇದೆ, ಗ್ಯಾಪ್ನ ಬರ್ತಾ ಇದೆ, ಅದರಿಂದ ಹೇಳ್ತಾ ಇದ್ದೀನಿ. ಫೋರ್ಸ್ ಅಂತ ಅಂದರೆ ಇಟ್ ಈಸ್ ಅ ಪುಷ್ ಆರ್ ಎ ಪುಲ್ ವಿಚ್ changes or tends to change the state of rest or of uniform motion or direction of motion or the shape of a size of a body ಅಂತಲೇ ಹೇಳ್ಬೋದು. ಓಕೆನಾ? is the force, the effect of force is depends on the magnitude. ಒಂದು ಫೋರ್ಸ್ ಎಫೆಕ್ಟ್ ಆಗ್ತಾ ಇದೆ ಅಂತಂದರೆ ಅದು ಮ್ಯಾಗ್ನಿಟ್ಯೂಡಿಗೆ ಎಫೆಕ್ಟ್ ಅಲ್ಲ, ಇದು ಮ್ಯಾಗ್ನಿಟ್ಯೂಡಿಗೆ ಡಿಪೆಂಡ್ಸ್ ಆಗಿರುತ್ತೆ. ಮೀನ್ಸ್ ವ್ಯಾಲ್ಯೂಗೆ ಡಿಪೆಂಡ್ ಆಗಿರುತ್ತೆ. ಓಕೆನಾ?
ಆ್ಯಂಡ್ ಡೈರೆಕ್ಷನ್ ಆಫ್ ದ ಫೋರ್ಸ್ ಅಂತಂದರೆ ಡೈರೆಕ್ಷನ್, ಓಕೆನಾ. ದೆನ್ ಫೋರ್ಸ್ ಈಸ್ ಅಪ್ಲೈಡ್ ಇನ್ ದ ಸೇಮ್ ಡೈರೆಕ್ಷನ್ ಹ್ಯಾಡೆಡ್ ಟು ಅನದರ್ ಡೈರೆಕ್ಷನ್, ಓಕೆನಾ. ದೆನ್ ಫೋರ್ಸ್ ಅನ್ನೋವಂಥದ್ದು ಒಂದು ಬಾಡಿ ಇನಿಷಿಯಲ್ force can move a body initial at rest, okay. Then force can bring a moving body to rest. ಮೂವಿಂಗ್ ಬಾಡಿಯಿಂದ ರೆಸ್ಟ್ ಪೊಸಿಷನ್ಗೆ ಫೋರ್ಸು ತರುತ್ತೆ ಆ್ಯಂಡ್ ಮೋಷನ್ ಪೊಸಿಷನ್ಗೂ ಹೋಗುತ್ತೆ, ಓಕೆನಾ. ದೆನ್ ದೀಸ್ ಫೋರ್ಸ್ ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ಎ ಮೂವಿಂಗ್ ಬಾಡಿ ಆಲ್ಸೋ, ಆ್ಯಂಡ್ ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಪೀಡ್ ಆಫ್ ಎ ಮೂವಿಂಗ್ ಬಾಡಿ ಅಲ್ವಾ, ಸ್ಪೀಡ್ ಕೂಡ ಚೇಂಜ್ ಆಗುತ್ತೆ ಫೋರ್ಸಿಂದ. ದೆನ್ force in the force shape of a body also changing, and in the force size of a body also changing, ಓಕೆನಾ. ನೋಡಿ, ಇದು ಫ್ರಿಕ್ಷನ್ ಫೋರ್ಸಿಗೆ ಎಕ್ಸಾಂಪಲ್ ಆಗುತ್ತೆ. ಇಲ್ಲಿ ಏನೋ ಒಂದು ಫ್ರಿಕ್ಷನ್ ಫೋರ್ಸ್ ಅಂತಂದರೆ ಈ ಒಂದು ಬಾಕ್ಸ್ನ ಏನು ಮಾಡ್ತಾ ಇದ್ದಾನೆ, ಈಸ್ ಅಪ್ಲೈಯಿಂಗ್ ಫೋರ್ಸ್, ಫ್ರಿಕ್ಷನ್ ಆಗಿ ಎಳಿತಾ ಇದ್ದಾನೆ, ಓಕೆನಾ, ಎಳಿತಾ ಇದ್ದಾನೆ ಅಂತ ಹೇಳಿ ಅರ್ಥ ಆಗುತ್ತೆ. ದೆನ್ it is an opposing force that acts between surfaces, ಓಕೆನಾ. ಇಟ್ ಈಸ್ ಅನ್ ಅಪ್ಲೈಡ್ ಫೋರ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಅಪೋಸಿಂಗ್ ಫೋರ್ಸ್ ಅಂತಲೇ ಹೇಳ್ಬೋದು. ಇದು ಆ್ಯಕ್ಟ್ ಮಾಡ್ತಾ ಇದೆ ಬಿಟ್ವೀನ್ ದ ಫೋರ್ಸಸ್ ಇನ್ ಕಾಂಟ್ಯಾಕ್ಟ್ ಏನು ಮಾಡ್ತಾ ಇದೆ, ರೆಸ್ಪೆಕ್ಟ್ ಟು ಈಚ್ ಅದರ್ ದಟ್ ಈಸ್ ಮೂವಿಂಗ್, ಓಕೆನಾ. ದೆನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆಫ್ ಎ ಫ್ರಿಕ್ಷನ್ ಈಸ್ ಆಲ್ವೇಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್. ಈ ಒಂದು ಇದು ಗ್ಯಾಪ್ನ ಇಟ್ಕೊಳ್ಬೇಕು. ದ ಡೈರೆಕ್ಷನ್ ಏನಿದೆ, ಡೈರೆಕ್ಷನ್ ಓಕೆನಾ, ದ ಡೈರೆಕ್ಷನ್ ಆಫ್ ಫೋರ್ಸ್, ಓಕೆ, ದ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಆಲ್ವೇಸ್ ಆಪೋಸಿಟ್, ಟು ಡೈರೆಕ್ಷನ್ ಆಫ್ ಈ ಥರ ಆರೋ ಮಾರ್ಕ್ ಹಾಕಿದ್ರೆ ಡೈರೆಕ್ಷನ್ ಆಫ್ ಮೋಷನ್ ಅಂತಂದರೆ ನನ್ನ ಪ್ರಕಾರ ಅದು ಆರೋ ಮಾರ್ಕ್ ಹಾಕಿದ್ರೆ ಡೈರೆಕ್ಷನ್ ಆಫ್ ಮೋಷನ್, ಓಕೆ. ಎಸ್, ನೆಕ್ಸ್ಟ್ ದಟ್ ಈಸ್ ವಿ ನೋ ಫ್ರಿಕ್ಷನಲ್ ಫೋರ್ಸ್ ಈಸ್ ಆಲ್ವೇಸ್ ಆ್ಯಕ್ಟ್ಸ್ ಬಿಟ್ವೀನ್ ಟು ಮೂವಿಂಗ್ ಆಬ್ಜೆಕ್ಟ್ಸ್ ಜೊತೆಗೆ ಆ ಒಂದು ಫ್ರಿಕ್ಷನಲ್ ಫೋರ್ಸನ್ನು ನಾವು ನೋಡಬಹುದು. ಮತ್ತು ಇದು ವಿತ್ ಅನದರ್ ಏನಾಗ್ತಾ ಇದೆ, ಈಚ್ ಅನದರ್ ಏನಾಗ್ತಾ ಇದೆ, ಕಾಂಟ್ಯಾಕ್ಟ್ ಆಗುತ್ತೆ. ದೆನ್ ಈ ಒಂದು ಫ್ರಿಕ್ಷನಲ್ ಫೋರ್ಸ್, ಈ ಒಂದು ಫ್ರಿಕ್ಷನ್ ಏನಾಗ್ತಾ ಇದೆ, ಈ ಒಂದು ಫ್ರಿಕ್ಷನ್ ನಾವು ನೋಡ್ತೀವಲ್ಲ, ಈ ಒಂದು ಫ್ರಿಕ್ಷನ್ ಏನಾಗುತ್ತೆ, ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್ನಲ್ಲಿ ಆಲ್ವೇಸ್ ಆ್ಯಕ್ಟ್ ಆಗುತ್ತೆ, ಓಕೆನಾ. ದೆನ್ ಫ್ರಿಕ್ಷನಲ್ ಫೋರ್ಸ್ ನೇಚರ್ ಆಫ್ ದಿ ಸರ್ಫೇಸ್ ಇನ್ ದ ಕಾಂಟ್ಯಾಕ್ಟಲ್ಲಿ ಏನಾಗಿರುತ್ತೆ, ಇದು ಡಿಪೆಂಡ್ ಆಗಿರುತ್ತೆ. ಮತ್ತು ನಾನ್ ಕಾಂಟ್ಯಾಕ್ಟ್ ಫೋರ್ಸು ಕಮ್ ಇನ್ ಟು ಪ್ಲೇ ಈವನ್ ವೆನ್ ದ ಬಾಡೀಸ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್, ಓಕೆನಾ. ನೀವು ಇಲ್ಲಿ ನೋಡ್ತಾ ಇದ್ದೀರಾ. ದೆನ್ ಮ್ಯಾಗ್ನೆಟಿಕ್ ಫೋರ್ಸ್, ಆಲ್ಮೋಸ್ಟ್ ಯು ನೋ ಅಬೌಟ್ ಮ್ಯಾಗ್ನೆಟಿಕ್ ಫೋರ್ಸ್ ಚಿಲ್ಡ್ರನ್. ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಅಂದರೆ ಇದು ಟು ಮ್ಯಾಗ್ನೆಟ್ಸ್ ಬಗ್ಗೆ ಮಧ್ಯೆ ಏನಾಗ್ತಾ ಇರುತ್ತೆ, ಆ್ಯಕ್ಟ್ ಆಗ್ತಾ ಇರುತ್ತೆ, ಓಕೆನಾ. ಸೌತ್ ಆ್ಯಂಡ್ ನಾರ್ತ್ ಪೋಲ್ ಇಲ್ಲಿ ನೀವು ನೋಡಬಹುದು. ಈ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಜೊತೆ ಈ ಒಂದು ಆ್ಯಕ್ಟು ಹ್ಯಾಪನ್ಸ್ ಆಗುತ್ತೆ. ಎಕ್ಸಾಂಪಲ್ ಏನನ್ನು ನಾವು ನೋಡ್ಬೋದು, ಯಾವ್ಯಾವ್ರ ಜೊತೆ ನಾವು ನೋಡಬಹುದು ಅಂತ ಅಂದರೆ ಐರನ್ ನೋಡಬಹುದು, ಐರನಿಂದ ಮೀನ್ಸ್ Fe. ದೆನ್ ಸ್ಟೀಲಿಂದ ನಾವು ನೋಡಬಹುದು, ಅಟ್ರ್ಯಾಕ್ಟ್ ಆಗುತ್ತೆ, ನಿಕ್ಕಲ್ ಆಗುತ್ತೆ, ಇನ್ನೊಂದು ಕೊಬಾಲ್ಟ್ ಇದರಿಂದ ಏನಾಗುತ್ತೆ, ಐರನ್ನು ಅಟ್ರ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಹೇಳಿ ನೋಡ್ಬೋದು. ಏನು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಅಂದರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಅಂದರೆ ಏನು, ಈ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸನ್ನು ನಾವು ಯಾವ ಥರ ನೋಡ್ತೀವಿ ಹೇಳ್ತೀರಾ, ಎನಿವನ್ ಆಫ್ ಯು? ನೋಡಿ, ಇದನ್ನು ಇಲ್ಲಿ ನಾವು ನೋಡ್ಬೋದು, ಸ್ಟ್ರಾ ರಬ್ಡ್ ವಿತ್ ಪೇಪರ್. ಇಲ್ಲಿ ಏನಾಗ್ತಾ ಇದೆ, ಸ್ಟ್ರಾ ಬಟ್ ರಿಪಲ್ಸ್ ಆಗ್ತದೆ, ಅಟ್ರ್ಯಾಕ್ಟ್ ಆಗ್ತಾ ಇದೆ ಇಫ್ ಇಟ್ ಹ್ಯಾಸ್ ಆಲ್ಸೋ ಬಿನ್ ರಬ್ಡ್ ವಿತ್ ಶೀಟ್ ಆಫ್ ಪೇಪರ್. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡಬಹುದು, ಟೇಬಲ್ ಕೆಳಗಡೆ ಏನು ಹಾಕಿದ್ದಾರೆ, ಒನ್ ಸ್ಟ್ರಾ ರಬ್ಡ್ ವಿತ್ ಪೇಪರ್ ಅಟ್ರ್ಯಾಕ್ಟ್ ಆಗ್ತಾ ಇರೋವಂಥದ್ದು, ಓಕೆನಾ. ಇಲ್ಲಿ ಏನನ್ನು ನಾವು ನೋಡಬಹುದು, ಎಲೆಕ್ಟ್ರಿಕ್ ಚಾರ್ಜಸ್ ಇಂದ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಚಾರ್ಜಸ್, ಓಕೆ. ಎಲೆಕ್ಟ್ರಿಕ್ ಚಾರ್ಜಿಂದ ಏನಾಗ್ತಾ ಇದೆ, ಬಿಕಾಸ್ ಆಫ್
ಎಲೆಕ್ಟ್ರಿಕ್ ಚಾರ್ಜ್ ಫೋರ್ಸ್ ಅಪ್ಲೈ ಆಗ್ತಾ ಇದೆ ಮತ್ತು ಇದು ಅಟ್ರಾಕ್ಟ್ ಕೂಡ ಆಗ್ತಾ ಇದೆ. ಇಟ್ ಅಟ್ರಾಕ್ಟ್ ಆಲ್ಸೋ ಆ್ಯಂಡ್ ರಿಪಲ್ ಆಗ್ತಾ ಇದೆ, ರಿಪಲ್ಸ್ ಆಗ್ತಾ ಇದೆ. ಓಕೆನಾ, ಬಿಕಾಸ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್ ಅಂತಲೇ ಹೇಳ್ಬಹುದು. ದ ನೆಕ್ಸ್ಟ್ ಒನ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಅಂತ ಅಂದರೆ ನೀವೇನನ್ನು ಹೇಳ್ತೀರಾ, ಒಂದು ಗ್ರಾವಿಟೇಷನನ್ನು ತಗೊಳ್ಬೇಕು ಅಲ್ವಾ. ಈಗ ಇಲ್ಲಿ ನಾವು ಒಂದು ಎಕ್ಸಾಂಪಲನ್ನು ನಾವು ನೋಡೋಣ. ಇಲ್ಲಿ ನಾವು ಗ್ರಾಸನ್ನು ನೋಡೋಣ. ಈ ಕಡೆ ಇಲ್ಲಿ ಇಷ್ಟು ಓಕೆನಾ, ಇಲ್ಲಿ ಗ್ರಾಸನ್ನು ನಾವು ಅಬ್ಸರ್ವ್ ಮಾಡೋಣ. ಗ್ರಾಸನ್ನು ಅಬ್ಸರ್ವ್ ಮಾಡಿ ಓಕೆ ನೋಡಿ, ಇಲ್ಲಿ ಒಂದು ಬಾಲನ್ನು ಹಾಕೋಣ. ಓಕೆನಾ, ನೋಡಿ ಇದು ಬಾಲ್ ಅಂತ ಅಂದರೆ ಓಕೆನಾ. ಇಲ್ಲಿ ಈಗ ನಾವು ಇದು ಮಾಡಿದ್ದೀವಿ ಅಂತಂದರೆ ಬಾಲಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀವಿ, ಒಂದು ಬಾಲ್ ಮೇಲೆ ಹೋಗ್ತಾ ಇದೆ ಅಂತಲೇ ಅದು ಕೆಳಗಡೆ ಬರಲೇಬೇಕು. ವೈ ಅಂತ ಅಂದರೆ ಅಲ್ಲಿ ಅರ್ತ್ ಅಟ್ರಾಕ್ಟ್ ಆಗ್ತಾ ಇದೆ ಬಾಲ್ ಕಡೆ, ಇಟ್ ವಿತ್ ಗ್ರಾವಿಟೇಷನಲ್ ಫೋರ್ಸ್. ಬೈ ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತಾ ಇದೆ, ಅರ್ತು ಬಾಲನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ, ಇದು ಕೆಳಗಡೆ ಬರ್ತಾ ಇರೋವಂಥದ್ದು. ಇಷ್ಟೇ ನೀವು ನೋಡಬೇಕಾಗಿರೋದು. ಅಟ್ರಾಕ್ಷನ್ ಅಂದರೆ ಗ್ರಾವಿಟೇಷನ್ ಅಂತ ಅಂದರೆ ಒಂದು ಬಾಲ್ ಮೇಲೋಯ್ತು ಅಂತಲೇ ಅರ್ತ್ ಅಟ್ರಾಕ್ಟ್ ಮಾಡ್ತಾ ಇದೆ ಬೈ ದ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿ. ಇಟ್ ಈಸ್ ಎ ಕೈಂಡ್ ಆಫ್ ಅಟ್ರಾಕ್ಟಿವ್ ಫೋರ್ಸ್ ಅಂತಲೇ ಹೇಳ್ಬಹುದು. ಇದು ಕಮ್ ಇನ್ ಟು ಪ್ಲೇ ಬಿಕಾಸ್ ಆಫ್ ದ ಮಾಸ್ ಆಫ್ ಅ ಬಾಡಿ ಅಂತಲೇ ನಾವು ಹೇಳ್ಬಹುದು. ಎಕ್ಸಾಂಪಲನ್ನು ನಾವು ನೋಡಿದ ಅರ್ತ್ಸ್ ಗ್ರಾವಿಟೇಷನಲ್ ಅಟ್ರಾಕ್ಷನಿಂದ. ಮತ್ತು ದ ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಏರಿಯಾ. ಓಕೆನಾ, ದ ಫೋರ್ಸ್ ಅಟ್ರಾಕ್ಟಿಂಗ್ ಅಂತ ಅಂದರೆ ಇಷ್ಟು ನೀವು ತಿಳ್ಕೊಂಡಿರಬೇಕು. ಓಕೆನಾ. ದೆನ್ ಈಸ್ ಪ್ರೆಷರ್. ವಾಟ್? ಪ್ರೆಷರ್. ಏನು ಪ್ರೆಷರ್ ಅಂತ ಅಂದರೆ ವಾಟ್ ಯು ಮೀನ್ ಬೈ ಪ್ರೆಷರ್? ಪ್ರೆಷರ್ ಈಸ್ ನಥಿಂಗ್ ಬಟ್ ದ ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಆಫ್ ಸರ್ಫೇಸ್. ದ ಫೋರ್ಸ್ ಅಂತ ಬಂದ ದ ಫೋರ್ಸ್ acting per unit area ಆಫ್ ಸರ್ಫೇಸನ್ನು ನಾವೇನಂತ ಹೇಳ್ತೀವಿ, ಪ್ರೆಷರ್ ಅಂತ ಹೇಳಿ ಕರಿತೀವಿ. ಪ್ರೆಷರನ್ನು ನಾವು ಯಾವ ಥರ ನಾವು ಫೈಂಡ್ ಮಾಡಬಹುದು ಅಂತ ಅಂದರೆ ಬೈ ಸೋ ಮೆನಿ ಮೆಥಡ್ಸ್ ವಿ ಹ್ಯಾವ್ ಟು ಫೈಂಡ್. ಓಕೆನಾ, ನೋಡಿ ಇದು ಪ್ರೆಷರ್ is equal to force. ಓಕೆನಾ, ಪ್ರೆಷರ್ is equal to force or area on which it act. ಯಾವ ಒಂದು ಏರಿಯಾದಲ್ಲಿ ಅದು ಆ್ಯಕ್ಟ್ ಮಾಡುತ್ತೆ. ಓಕೆನಾ. ದೆನ್ ದ ಯೂನಿಟ್ ಆಫ್ ಪ್ರೆಷರ್ ಏನು? ವಾಟ್ ಈಸ್ ದ ಯೂನಿಟ್ ಆಫ್ ಪ್ರೆಷರ್? ವೆರಿ ಗುಡ್, ನ್ಯೂಟನ್. ನ್ಯೂಟನ್ ಈಸ್ ಅ ಯೂನಿಟ್ ಆಫ್ ಪ್ರೆಷರ್. ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ರೈಟ್ ಡೌನ್. Which is also known as Pascal, that is n by meter square. Okay na, n by meter square. Okay na, this is a unit. Okay na, and it is Newton is also known as what? Pascal. ಓಕೆನಾ. ಸ್ಮಾಲರ್ ದ ಏರಿಯಾ ಲಾರ್ಜರ್, ಸ್ಮಾಲರ್ ಇನ್ ದ ಏರಿಯಾ ಲಾರ್ಜರ್ ಆಗುತ್ತೆ ಬಿಕಾಸ್ ದ ಪ್ರೆಷರ್ ಆಫ್ ಫಾರ್ ದ ಸೇಮ್. ಓಕೆನಾ. ದೆನ್ ಲಿಕ್ವಿಡ್ಸ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್. ಪ್ರೆಷರ್ ಅಂತ ಬಂದರೆ ಈ ಥರ ಆಗತ್ತೆ. ಎಸ್, ನೆಕ್ಸ್ಟ್ pressure exerted by liquids increase with depth. It exerted by liquid in the exert ಆಗುತ್ತೆ, that is pressure, and liquids exert equal pressure at the same depth. Okay na. Then pressure at which water comes out of the holes is directly proportional its depth. Okay na. Then we come to the next topic, that is fluid. Okay na, that is fluid topic. Fluid is nothing but liquid, children. Good.
ಫ್ಲೂಯಿಡನ್ನು ನಾವು ಇನ್ನೊಂದು ಹೆಸರಲ್ಲಿ ಕರಿತೀವಿ, ದಟ್ ಈಸ್ ಲಿಕ್ವಿಡ್. ಇದು ನಿಮ್ಗೆ ಗೊತ್ತಿರಬೇಕು. ಫ್ಲೂಯಿಡ್ ಅಂತ ಬಂದರೆ ದೆನ್ ವಾಟರ್ ಆ್ಯಂಡ್ ಗ್ಯಾಸ್ ಎಕ್ಸರ್ಟ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದೇರ್ ಕಂಟೈನರ್ಸ್. ಇಲ್ಲಿ ವಾಟರನ್ನು ಇದು ವಾಟರ್ ಇಸ್ ದೇರ್, ಇಲ್ಲಿ ಹಿಯರ್ ಇಸ್ ದ ವಾಟರ್. ದಿಸ್ ಇಸ್ ದ ವಾಟ್, ದಿಸ್ ಈಸ್ ದ ಯೂನಿಟ್ ಏರಿಯಾ ಅಂತಲೇ ಹೇಳ್ಬೋದು. ಇದು ಯೂನಿಟ್ ಏರಿಯಾ. ಇಲ್ಲಿ ಏನಾಗ್ತಾ ಇದೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಸ್ ದ ವೇಟ್. ಓಕೆನಾ, ಯೂನಿಟ್ ಏರಿಯಾ ಅಂತಲೇ ನಾವು ಹೇಳ್ಬಹುದು ಮಕ್ಕಳು. ಓಕೆನಾ, ದೆನ್ ಇದಕ್ಕೆ ನಾವು ಇನ್ನೊಂದು ಫಾರ್ಮುಲಾ ರೀತಿ ನೋಡಬಹುದು. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನು ನಾವು ನೋಡ್ಬೋದು ಯಾವ ಥರ. ಅಟ್ಮಾಸ್ಫಿಯರಿಕ್ pressure is equal to weight of the atmospheric per unit area ಅಂತಾನೆ. ಓಕೆನಾ, ನೆಕ್ಸ್ಟ್ ನೋಡಬಹುದು ಏರ್ ಅರೌಂಡಿಂಗ್ ದ ಅರ್ತ್, ಅಟ್ಮಾಸ್ಫಿಯರ್. ಇಷ್ಟು ನೀವು ಕಲಿತ್ರಿ ಅಲ್ವಾ? ಏನು ಕಲಿತ್ರಿ? ಇಷ್ಟೆಲ್ಲ ಕಲಿತ್ರಿ. Then we have come to the pressure exerted by fluid, atmospheric pressure also ನೀವು ನೋಡಿದ್ರಿ. ದೆನ್ ಇಂಪಾರ್ಟೆಂಟ್ ನೀವು ನೋಡಬೇಕಾದದ್ದೇನಪ್ಪ ಅಂತಂದರೆ ಇಲ್ಲಿನ ಒಂದು ಕೀವರ್ಡ್ಸು ನೀವು ಬಹ್ಯಾಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಅಂತಲೇ. ನಿಮಗೆ ಪ್ರನೌನ್ಸ್ ಮಾಡೋದಕ್ಕೆ ನೀವು 7th ಬಂದಿದ್ದೀರಾ, ಕಷ್ಟ ಅನ್ನಿಸ್ಬಹುದು. ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆನಾ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ನೋಡಿ. ಇಲ್ಲಿ ನಿಮಗೆ ಕೀವರ್ಡ್ಸ್ಗಳಿದೆ. ಈ ಒಂದು ಕೀವರ್ಡ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಬಹುದು. ಅಟ್ಮಾಸ್ಫಿಯರಿಕ್ ಪ್ರೆಷರ್, ಕಾಂಟ್ಯಾಕ್ಟ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಫ್ರಿಕ್ಷನ್, ಗ್ರಾವಿಟೇಷನಲ್ ಫೋರ್ಸ್, ಗ್ರಾವಿಟಿ, ಮ್ಯಾಗ್ನೆಟಿಕ್ ಫೋರ್ಸ್, ಮಸ್ಕ್ಯುಲಾರ್ ಫೋರ್ಸ್, ನಾನ್ ಕಾಂಟ್ಯಾಕ್ಟ್ ಫೋರ್ಸ್, ಪ್ರೆಷರ್, ಪುಲ್, ಪುಷ್. ಆಯಿತಾ? ದೆನ್ ನೀವೇನು ನೋಡಬೇಕು ಅಂತಂದರೆ ಇದನ್ನು ನೀವಿಲ್ಲಿ ವಾಟ್ ಯು ಹ್ಯಾವ್ ಲರ್ನ್ಡ್ ಅಂತ ಇದೆ, ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ವಿ ಹ್ಯಾವ್ ಲರ್ನ್ಡ್ ದಟ್ ಫೋರ್ಸ್ ಕುಡ್ ಬಿ ಪುಷ್ ಆರ್ ಎ ಪುಲ್ ಅಲ್ವಾ? ದೆನ್ force arises due to the interaction between two objects. Force has magnitude as well as direction. ಅಂದರೆ ವ್ಯಾಲ್ಯೂನೂ ಇರುತ್ತೆ, ಡೈರೆಕ್ಷನ್ ಇರುತ್ತೆ. Then a change in the speed of an object or the direction of its motion or both implies a change in its state of motion. Thank you for watching your video. I am your Tahir. Bye bye. Take care.